Dream, dream, dream. Dreams transform into thoughts, and thoughts result in action. ಆತ್ಮೀಯರೇ, ಕನಸು ಕಾಣಿರಿ, ಕನಸು ಕಾಣಿರಿ, ಕನಸು ಕಾಣಿರಿ. ಕನಸುಗಳು ಯೋಚನೆಗಳ ರೂಪ ತಳೆಯುತ್ತವೆ, ಆ ಯೋಚನೆಗಳು ಕಾರ್ಯರೂಪಕ್ಕಿಳಿಯುತ್ತವೆ. ಈ ಸ್ಫೂರ್ತಿಯ ಮಾತನ್ನ ಹೇಳಿದವರ್ಯಾರು? ಭಾರತದ ಬಗ್ಗೆ ಅವರ ಕನಸು ಏನಾಗಿತ್ತು? ಇಂದಿನ ಮನುಕುಲಕ್ಕೆ, ಇಂದಿನ ಯುವ ಪೀಳಿಗೆಗೆ ಅವರು ಯಾವ ರೀತಿಯ ಸಂದೇಶವನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ರು ಅನ್ನೋದನ್ನ ನೋಡೋಣ ಬನ್ನಿ. ಅದು 2001 ಸೆಪ್ಟೆಂಬರ್ 30 ಅವರು ಜಾರ್ಖಂಡ್ ರಾಜ್ಯದ ರಾಂಚಿಯಿಂದ ಬೊಕಾರೋಗೆ ಪ್ರಯಾಣವನ್ನ ಮಾಡ್ತಾ ಇದ್ರು. ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಂತ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕು, ಇನ್ನೇನು ಭೂಮಿಯನ್ನ ಬಂದು ತಲುಪಬೇಕು ಅನ್ನುವಷ್ಟರಲ್ಲಿ ಅದು ಲ್ಯಾಂಡಿಂಗ್ ಆಗೋ ಟೈಮ್ಗೆ ಭಾರಿ ಸದ್ದಿನೊಂದಿಗೆ ಬಂದು ಅದು ನೆಲಕ್ಕೆ ಅಪ್ಪಳಿಸಿ ಬಿಡ್ತದೆ. ಅದರ ಎಂಜಿನ್ನೊಳಗಡೆ ಏನೋ ಒಂದು ದೋಷ ಕಾಣಿಸಿಕೊಂಡಿತ್ತು. ಆದರೆ ಅವರೆಲ್ಲರೂ ನಿಜವಾಗಿಯೂ ಕೂಡ ಅದೃಷ್ಟವನ್ನ ಮಾಡಿರಲೇಬೇಕು. ಏಕೆಂದ್ರೆ ಒಂದು ಪವಾಡ ಸದೃಶವಾದ ರೀತಿಯಲ್ಲಿ ಅವರೆಲ್ಲರೂ ಕೂಡ ಬದುಕಿ ಉಳಿದಿದ್ರು. ಆ ಸಂದರ್ಭದಲ್ಲಿ ಅವರು ದೇವರಿಗೆ ಎಷ್ಟು ಕೃತಜ್ಞತೆಯನ್ನ ಹೇಳಿದ್ರು ಕೂಡ ಸಾಲದು. ದೇವರಿಗೆ ತಮ್ಮ ಪ್ರಾಣವನ್ನ ರಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸಿದರು, ಕೃತಜ್ಞತೆಯನ್ನ ಅರ್ಪಿಸಿದರು. ಆತ್ಮೀಯರೇ, ನಾವು ಹೇಳ್ತಾ ಇರುವಂತದ್ದು ಮತ್ಯಾರೂ ಅಲ್ಲ, ಭಾರತದ ಹೆಮ್ಮೆಯ ರಾಷ್ಟ್ರಪತಿಗಳು, ಭಾರತದ ಹೆಮ್ಮೆಯ ವಿಜ್ಞಾನಿಗಳು ಆಗಿದ್ದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬಗ್ಗೆ. ಹಾಗಾದ್ರೆ ಅಬ್ದುಲ್ ಕಲಾಂ ಅವರು ಭಾರತದ ಬಗ್ಗೆ ಯಾವ ಕನಸನ್ನು ಕಂಡಿದ್ರು, ಭಾರತದ ಯುವ ಜನತೆಗೆ ಯಾವ ಸಂದೇಶವನ್ನ ನೀಡ್ಲಿಕ್ಕೆ ಬಯಸಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಆ ಒಂದು ಅನಿರೀಕ್ಷಿತವಾದಂತಹ ಆಘಾತದ ನಡುವೆಯೂ ಕೂಡ ಅವರು ಒಂದು ಕಾರ್ಯಕ್ರಮವನ್ನ ಅಟೆಂಡ್ ಮಾಡಿದ್ರು. ಅದು ಬೊಕಾರಾದ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಅವರು ಮಾತನಾಡಬೇಕಾಗಿತ್ತು. ಇದು ಮೊದಲೇ ನಿಗದಿಯಾಗಿರುವಂತಹ ಒಂದು ಕಾರ್ಯಕ್ರಮ ಆಗಿತ್ತು. ಡ್ರೀಮ್, ಡ್ರೀಮ್, ಡ್ರೀಮ್. Dreams transform into thoughts, and thoughts result in action. ಅಬ್ದುಲ್ ಕಲಾಂ ಅವರು ಬೊಕಾರೋದ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿ ಅವರು ವಿಶ್ರಾಂತಿಗೆ ಅಂತ ತಮ್ಮ ಕೋಣೆಗೆ ಬರ್ತಾರೆ. ಆ ಹೆಲಿಕಾಪ್ಟರ್ ದುರಂತದ ಆಘಾತ, ಉದ್ವೇಗ ಅವರ ಮನಸ್ಸಿನಲ್ಲಿ ಇನ್ನೂ ಮನೆಯನ್ನ ಮಾಡಿತು. ಆಗ ಇವರ ವೈದ್ಯರ ತಂಡ ಬಂದು ಇವರಿಗೆ ಔಷಧಿಯನ್ನ ತೆಗೆದುಕೊಳ್ಳುವಂತೆ ಸಲಹೆಯನ್ನ ನೀಡಿ ಇವರಿಗೆ ಔಷಧಿಯನ್ನ ನೀಡಿದರು. ಸಾಮಾನ್ಯವಾಗಿ ಅಬ್ದುಲ್ ಕಲಾಂ ಅವರು ರಾತ್ರಿ 1 ಗಂಟೆಗಿಂತ ಮೊದಲು ನಿದ್ರಿಸಿದವರೇ ಅಲ್ಲ. ಹಾಗೆ ಅವರು ಬೆಳಗ್ಗೆ 6 ಗಂಟೆಗಿಂತ ಮುಂಚಿತವಾಗಿಯೇ ಏಳುವಂತಹ ಒಂದು ದಿನಚರಿಯನ್ನ ಇಟ್ಕೊಂಡಂತವರಾಗಿದ್ರು. ಆದ್ರೆ ಆ ವೈದ್ಯರು ನೀಡಿದ ಔಷಧಿಯ ಪ್ರಭಾವದಿಂದಲೋ ಏನೋ ಅವರು ಆ ದಿನ 1 ಗಂಟೆಗಿಂತ ಮೊದಲೇ, ಕೆಲವು ಗಂಟೆಗಳ ಮೊದಲೇ ನಿದ್ರೆಯನ್ನ ಮಾಡಿದ್ರು. ಆ ದಿನ 6 ಗಂಟೆಗಿಂತ ಮುಂಚಿತವಾಗಿಯೇ ಏಳಬೇಕಾದಂಥವರು ಅಂದು ಎದ್ದಾಗ ಸಮಯ 8 ಗಂಟೆಯನ್ನ ದಾಟಿತ್ತು. ಅದೇನೇ ಇರಲಿ, ಅಬ್ದುಲ್ ಕಲಾಂ ಅವರ ಅವತ್ತಿನ ದೀರ್ಘವಾದಂತಹ ನಿದ್ರೆ ಸವಿಯಾದ ನಿದ್ರೆ ಅಂತೂ ಆಗಿರ್ಲಿಲ್ಲ. ಅವರಿಗೆ ಆಗಾಗ ಮಧ್ಯೆ ಮಧ್ಯೆ ಅವರಿಗೆ ಎಚ್ಚರವಾಗ್ತಾ ಇತ್ತು. ಏನೇನೋ ಯೋಚನೆಗಳು ಅವರ ತಲೆಯಲ್ಲಿ ಸುಳಿದಾಡ್ತಾ ಇದ್ವು. ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದೆನ್ನಲಾದ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ? ಮಾನವರು ಏಕೆ ಇಷ್ಟೊಂದು ಹಿಂಸಾಚಾರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ? ಮಾನವರು ಏಕೆ ತಮ್ಮ ತಮ್ಮಗಳ ಮಧ್ಯದಲ್ಲಿಯೇ ಭಿನ್ನತೆಯನ್ನ ತೋರ್ತಾ ಇದ್ದಾರೆ ಅಂತ ಹೀಗೆ ಏನೇನು ಯೋಚನೆಗಳು ಅವರ ತಲೆಯಲ್ಲಿ ಸುಳಿದಾಡ್ತಾ ಇದ್ವು. ಅಷ್ಟರಲ್ಲಿಯೇ ಅವರಿಗೆ ಒಂದು ಕನಸು ಬೀಳ್ತದೆ. ಆ ಕನಸಿನಲ್ಲಿ ಅವರು 5 ಮಹಾ ಮೇಧಾವಿಗಳು ಮಾತನಾಡ್ತಾ ಇರುವಂತೆ ಅವರಿಗೆ ಭಾಸ ಆಗ್ತದೆ. ಅವರೆಲ್ಲರೂ ಕೂಡ ಅಬ್ದುಲ್ ಕಲಾಂ ಅವರ ನೆಚ್ಚಿನ ಮಹಾಪುರುಷರಾಗಿದ್ರು. ಅಬ್ದುಲ್ ಕಲಾಂ ಅವರು ಅವರನ್ನ ಆರಾಧಿಸ್ತಾ ಇದ್ರು. ಅವರು ಆರಾಧಿಸುವಂತಹ ಆ ಮಹಾನ್ ಮೇಧಾವಿಗಳು ಅವರ ಕನಸಿನಲ್ಲಿ ಕಂಡಿದ್ರು. ಆ ಕನಸಿನಲ್ಲಿ ಆ ಮಹಾನ್ ಮೇಧಾವಿಗಳು ಏನೋ ಒಂದು ಚರ್ಚೆಯಲ್ಲಿ ತೊಡಗಿರುವಂತೆ ಕಾಣಿಸ್ತಾ ಇತ್ತು. ಅವರ ಆ ಚರ್ಚೆಯಲ್ಲಿ ಒಂದು ಉತ್ತರವನ್ನ ಹುಡುಕುವುದಕ್ಕಾಗಿ ಅಬ್ದುಲ್ ಕಲಾಂ ಅವರು ಕಾತರದಿಂದ ಗಮನಿಸ್ತಾ ಇದ್ರು. ಕಾತರದಿಂದ ಅವರು ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರು. ಆ ದಿನದ ಕನಸು ಕಲಾಂ ಅವರಿಗೆ ಕೇವಲ ಕನಸಾಗಿರಲಿಲ್ಲ,
ಅದೊಂದು ಸ್ಪಷ್ಟವಾದ ಸ್ಫುಟವಾದಂತಹ ಒಂದು ಅನುಭವದ ರೀತಿಯಲ್ಲಿ ಅವರಿಗೆ ಕಾಣಿಸ್ತಾ ಇತ್ತು. ಕಲಾಂ ಅವರು ಆ ಕನಸಿನಲ್ಲಿ ತಮ್ಮನ್ನ ಒಂದು ಮರುಭೂಮಿಯಲ್ಲಿ ಕಾಣ್ತಾ ಇದ್ರು. ಸುತ್ತಲೂ ಎತ್ತ ನೋಡಿದರು ಬರೀ ಮರಳು, ಉಸುಕು, ಮರುಭೂಮಿಯ ಮರಳು, ಮೈಲಿ ಮೈಲಿ ಗಟ್ಟಲೆ ಮರಳು. ದೂರದ ದಿಗಂತ ಅಂದರೆ ಆಕಾಶದವರೆಗೂ ಮರಳೇ ಕಾಣಿಸ್ತಾ ಇತ್ತು. ಆ ಒಂದು ಆಕಾಶದಲ್ಲಿ ಪೂರ್ಣ ಚಂದ್ರ ಬೆಳಗ್ತಾ ಇದ್ದ. ಮರಳು ಗಾಡಿನುದ್ದಕ್ಕೂ ಮರುಭೂಮಿಯುದ್ದಕ್ಕೂ ಹಾಲು ಚೆಲ್ಲಿದ ಬೆಳದಿಂಗಳು ಕಾಣಿಸ್ತಾ ಇತ್ತು. ಆ 5 ಮಹಾಪುರುಷರು ಬೇರೆ ಯಾರೂ ಅಲ್ಲ, ಅವರು ಮಹಾತ್ಮ ಗಾಂಧೀಜಿ, ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ, ಅಬ್ರಹಾಂ ಲಿಂಕನ್ ಮತ್ತು ಖಲೀಫ್ ಉಮರ್ ಅವರು ಎದುರು ಬದುರಾಗಿ ನಿಂತಿದ್ರು. ಎದುರು ಬದುರಾಗಿ ನಿಂತು ಮಾತನಾಡ್ತಾ ಇದ್ರು. ಸುಯ್ ಅಂತ ಬೀಸ್ತಾ ಇದ್ದಂತಹ ಹಿತವಾದಂತಹ ಗಾಳಿಗೆ ಅವರು ಧರಿಸಿದ ಬಟ್ಟೆಗಳೆಲ್ಲವೂ ಸಹಿತ ಓಲಾಡ್ತಾ ಇದ್ವು, ಅಲುಗಾಡ್ತಾ ಇದ್ವು. ಗಣ ಗಾಂಭೀರ್ಯದ ಸಾಕಾರ ಮೂರ್ತಿ ಚಕ್ರವರ್ತಿ ಅಶೋಕನ ಪಕ್ಕದಲ್ಲಿಯೇ ಅಬ್ದುಲ್ ಕಲಾಂ ಅವರು ನಿಂತಿದ್ದಾರೆ. ಆ ಅಶೋಕನ ಎದುರಿನಲ್ಲಿ ಅಬ್ದುಲ್ ಕಲಾಂ ಅವರು ತಾವು ಕುಬ್ಜರಂತೆ, ಚಿಕ್ಕವರಂತೆ ಕಾಣಿಸ್ತಾ ಇದ್ದಾರೆ. ಚಕ್ರವರ್ತಿ ಅಶೋಕ ಕಲಾಂ ಅವರಿಗಿಂತ ಬಹಳ ದೊಡ್ಡ ಎತ್ತರದ ಮನುಷ್ಯನಂತೆ ಕಾಣಿಸ್ತಾ ಇದ್ದಾರೆ. ಚಕ್ರವರ್ತಿ ಅಶೋಕ 2 ಬಗೆಯ ಜೀವನವನ್ನ ಸಾಗಿಸಿದವರು. ಅವರು ಸಾಗಿಸಿದ ಒಂದು ಬಗೆಯ ಬದುಕು ನಿರ್ದಯಿಯಾದಂತಹ ಆಕ್ರಮಣಕಾರಿಯಾಗಿ ಅವರು ಬದುಕನ್ನ ಸಾಗಿಸಿರುವಂಥದ್ದು. ಅವರೊಬ್ಬ ಯುದ್ಧ ವೀರನಾಗಿ ಸಾಕಷ್ಟು ಯುದ್ಧದಲ್ಲಿ ಭಾಗಿಯಾಗಿ ಸಾಕಷ್ಟು ಯುದ್ಧಗಳಲ್ಲಿ ಜಯವನ್ನ ಗಳಿಸಿದಂತಹ ಜೀವನವನ್ನ ನಡೆಸಿದಂತಹ ಯೋಧರಾಗಿದ್ರು. ಅವರ ಇನ್ನೊಂದು ಬದುಕು ದಯಾಮಯ ಆಡಳಿತಗಾರನಾಗಿ ಬದುಕಿದರು. ಜನರ ಮಧ್ಯದಲ್ಲಿ ಪ್ರೀತಿಯನ್ನ ಹುಡುಕ್ತಾ, ಜನರಿಗೆ ಪ್ರೀತಿಯ ಸಂದೇಶವನ್ನ ಸಾರ್ತಾ ದಯಾಮಯಿ ಸಹೃದಯ ಆಡಳಿತಗಾರನಾಗಿ ಜೀವನವನ್ನ ನಡೆಸಿದರು. ಅಬ್ದುಲ್ ಕಲಾಂ ಅವರ ಬಳಿಯಲ್ಲಿ ನಿಂತಿದ್ದಂತಹ ಚಕ್ರವರ್ತಿ ಅಶೋಕ ಆಗ ತಾನೇ ಯುದ್ಧವನ್ನ ಮುಗಿಸಿ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದ್ರು. ಕಳಿಂಗದ ದಿಗ್ವಿಜಯವನ್ನ ಸಾಧಿಸಿ ಮರಳಿ ಬಂದ ರೀತಿಯಲ್ಲಿ ಅಶೋಕ ಚಕ್ರವರ್ತಿ ಕಾಣಿಸ್ತಾ ಇದ್ರು. ಆದರೆ ಅಶೋಕ ಆ ವಿಜಯಕ್ಕೆ ಭಾರೀ ಬೆಲೆಯನ್ನ ತತ್ತಿದ್ರು. ಆಗ ತಾನೇ ದಿಗ್ವಿಜಯವನ್ನ ಮುಗಿಸಿಕೊಂಡು ಬಂದಂತಹ ಅಶೋಕ ಭಾರೀ ಬೆಲೆಯನ್ನ ತೆತ್ತಂತೆ ಕಾಣಿಸ್ತಾ ಇದ್ರು. ಆ ಯುದ್ಧದ ಜಯಕ್ಕಾಗಿ, ಜಯವನ್ನ ಸಾಧಿಸುವುದಕ್ಕಾಗಿ ಹಲವಾರು ಜನರ ಪ್ರಾಣವನ್ನ ಆಹುತಿಯಾಗಿ ಪಡೆದುಕೊಂಡಿದ್ರು. ಆ ಯುದ್ಧದಲ್ಲಿ, ಆ ಕಳಿಂಗ ಯುದ್ಧದಲ್ಲಿ ಕಡಿಮೆ ಎಂದರೂ 3 ಲಕ್ಷದಷ್ಟು ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು. ಅಷ್ಟೇ ಸಂಖ್ಯೆಯ ಜನ ತಮ್ಮ ದೇಹದ ವಿವಿಧ ಅಂಗಾಂಗಗಳನ್ನ ಕಳೆದುಕೊಂಡಿದ್ರು. ಆ ಒಂದು ಮರಳುಗಾಡಿನಲ್ಲಿ, ಅಂದ್ರೆ ಅಬ್ದುಲ್ ಕಲಾಂ ಅವರು ಏನು ಕನಸನ್ನ ಕಾಣ್ತಾ ಇದ್ದಾರೆ, ಆ ಕನಸಿನಲ್ಲಿ, ಆ ಮರಳುಗಾಡಿನಲ್ಲಿ ಎಲ್ಲರೂ ಚಕ್ರವರ್ತಿ ಅಶೋಕನನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಅಷ್ಟರಲ್ಲಿ ಆ ಯೋಧ ಅಶೋಕ ಕೆಳಗೆ ಮಂಡಿಯೂರಿ ಕುಳಿತುಕೊಂಡು ಬಿಡ್ತಾರೆ. ತಾವು ಧರಿಸಿದಂತಹ ಯುದ್ಧ ಕವಚ ಕಿರೀಟವನ್ನ ಕಳಚಿ ಕೆಳಗಿಡ್ತಾರೆ. ಅಶೋಕನ ಮುಖ ಯಾಕೋ ಕಳೆಗುಂದಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅಸಂಖ್ಯ ಜನರ ಸಾವು ನೋವಿನಿಂದ ಆತ ಚಿಂತಾಕ್ರಾಂತನಾದಂತೆ ಕಾಣಿಸ್ತಾ ಇತ್ತು. ಹಾಗೆ ಮಂಡಿಯೂರಿ ಕುಳಿತಿದ್ದಂತಹ ಅಶೋಕ ಒಮ್ಮೆ ಆಕಾಶದ ಕಡೆಗೆ ತನ್ನ ನೋಟವನ್ನ ಬೀರ್ತಾನೆ. ಮೇಲೆ ಮಂದವಾದ ಪ್ರಕಾಶದ ಬೆಳಕನ್ನ ಬೀರ್ತಾ ಇದ್ದಂತಹ ಪ್ರಶಾಂತವಾದ ಪೂರ್ಣಚಂದ್ರನನ್ನ ಕಾಣ್ತಾರೆ. ತಾಯಿ ಧರಣಿಯ ಮೇಲೆ ದೇವರ ಆಶೀರ್ವಾದದ ಕೃಪಾ ದೃಷ್ಟಿ ಹರಿದು ಬರ್ತಾ ಇರುವಂತದ್ದನ್ನ ಕಾಣ್ತಾರೆ. ಅದೇ ಕೆಳಗೆ ನೋಡಿದರೆ
ತಾನು ಸೃಷ್ಟಿಸಿದ ಬಿಭತ್ಸವಾದಂತಹ ಭಯಾನಕವಾದಂತಹ ದೃಶ್ಯ ಕಾಣ್ತಾ ಇತ್ತು. ಎಲ್ಲೆಲ್ಲೂ ರಕ್ತದ ಕೂಡಿ ಪ್ರವಾಹವೇ ಕಾಣ್ತಾ ಇತ್ತು. ತನ್ನ ಕೃತ್ಯವನ್ನ ನೆನೆದು ಚಕ್ರವರ್ತಿ ಅಸಾಧ್ಯವಾದಂತಹ ನೋವು ಪಡ್ತಾರೆ, ಯಾತನೆಯನ್ನ ಪಡ್ತಾರೆ. ಅವರ ಮನಸ್ಸಿಗೆ ನೋವು ಉಂಟಾಗ್ತದೆ. ಒಂದು ಕಡೆ ರಮ್ಯ ಮನೋಹರವಾದ ಪ್ರಶಾಂತವಾದ ಸುಂದರವಾದ ವಾತಾವರಣ, ಆ ಪ್ರಕೃತಿಯ ಸೌಂದರ್ಯವಿದ್ದರೆ, ಮತ್ತೊಂದು ಕಡೆ ಬಿಭತ್ಸವಾದ ಭಯಾನಕವಾದ ದೃಶ್ಯವನ್ನ ಅಶೋಕ ಚಕ್ರವರ್ತಿ ಕಾಣ್ತಾ ಇದ್ದಾರೆ. ಅಶೋಕನ ಕೃತ್ಯದ ಬಗ್ಗೆ ಸ್ವತಃ ನಿಸರ್ಗವೇ ಒಂದು ಅಸಹನೆಯನ್ನ ವ್ಯಕ್ತಪಡಿಸ್ತಾ ಇರುವಂತಹ ರೀತಿಯಲ್ಲಿ ಕಂಡು ಬಂದಂತಹ ಕ್ಷಣದಲ್ಲಿ ಅಹಿಂಸಾ ಧರ್ಮದ ಉದಯವಾಗ್ತದೆ. ಅದೇ ಅಹಿಂಸಾ ಪರಮೋ ಧರ್ಮ. ಅಶೋಕ ಚಕ್ರವರ್ತಿಯ ಮನಸ್ಸು ಬದಲಾಗಿ ಅವರು ಹಿಂಸೆಯನ್ನ ತೊರೆದು ಅಹಿಂಸೆಯ ಒಂದು ಜ್ಞಾನೋದಯ ಉಂಟಾಗ್ತದೆ. ಅದಕ್ಕಾಗಿಯೇ ಚಕ್ರವರ್ತಿ ದೇವರ ಆದೇಶವನ್ನ ಶಿರಸ ವಹಿಸಿ ಪಾಲಿಸಿದವರ ರೀತಿಯಲ್ಲಿ ಅಹಿಂಸಾ ಪರಮೋ ಧರ್ಮ ಅನ್ನುವಂತ ಸಿದ್ಧಾಂತದ ಮೂಲಕ ಮಾನವ ನಡುವಣ ಪ್ರೀತಿಯ ಮಹತ್ವವನ್ನ ಅವರು ಸಾರಲಿಕ್ಕೆ ಉದ್ಯುಕ್ತರಾಗ್ತಾರೆ. ಜನರ ಮಧ್ಯದಲ್ಲಿ ಪ್ರೀತಿಯನ್ನ ಹರಡ್ತಾರೆ, ಹಿಂಸೆಯನ್ನ ತೊರೆದು ಹಾಕ್ತಾರೆ, ಅಹಿಂಸೆಯನ್ನ ಜನರ ಮಧ್ಯದಲ್ಲಿ ಬೆಳೆಸ್ತಾರೆ. ಆಗ ಅಬ್ದುಲ್ ಕಲಾಂ ಅವರು ತಾವು ನಿಂತಲ್ಲಿಯೇ ಒಂದು ಕ್ಷಣ ಗಂಭೀರವಾಗಿ ಆಲೋಚನೆಯನ್ನ ಮಾಡ್ತಾರೆ. ಆ ಕಳಿಂಗ ಯುದ್ಧವಾದರೂ ಯಾಕೆ ನಡೆಯಿತು? ಆ ಕಳಿಂಗ ಯುದ್ಧ ಮಹಾತ್ಮ ಗಾಂಧಿ, ಅಬ್ರಹಾಂ ಲಿಂಕನ್ ಮತ್ತು ಅವರಂತಹ ಅನೇಕ ಮಾನವತಾವಾದಿ ಶಾಂತಿ ದೂತರ ಮಾನವರ ಏಳಿಗೆಗಾಗಿ ಶ್ರಮಿಸಿದಂತ ಆ ಮಹಾನ್ ವ್ಯಕ್ತಿಗಳ ಹತ್ಯೆಯಾದರೂ ಯಾಕಾಯಿತು? ಅವರು ಪ್ರಾಣವನ್ನ ಯಾಕಾದರೂ ಕಳೆದುಕೊಂಡ್ರು ಅನ್ನುವಂತಹ ಒಂದು ಯೋಚನೆ ಅಬ್ದುಲ್ ಕಲಾಂ ಅವರ ಮನಸ್ಸಿನಲ್ಲಿ ಒಂದು ಯೋಚನೆ ಗಂಭೀರವಾಗಿ ಮೂಡುತ್ತದೆ. ಆ ದೇವರು ತನ್ನ ಸೃಷ್ಟಿಯಲ್ಲಿ ಏನಾದರೂ ತಪ್ಪನ್ನ ಮಾಡಿರುವನೇ? ಏಕೆ ದೇವರು ಈ ರೀತಿಯಲ್ಲಿ ಮಾನವರ ಹತ್ಯೆಯನ್ನ ಪ್ರಚೋದಿಸ್ತಾ ಇದ್ದಾನೆ? ಅಥವಾ ಎರಡನೆಯ ಸೃಷ್ಟಿಗಾಗಿ ಮಾನವ ಕುಲದ ನಾಶ ಅನಿವಾರ್ಯ ಅಂತ ದೇವರೇನಾದ್ರೂ ಭಾವಿಸಿದಾನ ಅಂತ ಅಬ್ದುಲ್ ಕಲಾಂ ಅವರು ಕನಸಿನಲ್ಲಿಯೇ ಆ ಒಂದು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಆಗ ಆ ಹಿತವಾದ ನೀರವವಾದ ಮೌನವಾದ ಬೆಳದಿಂಗಳಿನ ಮರುಭೂಮಿಯ ಮಧ್ಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಮಾತನಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಸ್ನೇಹಿತರೆ, ನಮಗೆ ಕೇಳಿ ಬರುತ್ತಿರುವ ದಿವ್ಯ ಸಂದೇಶವು ಆ ಸೃಷ್ಟಿಕರ್ತನದು. ಇಲ್ಲಿ ನೆರೆಡ ನಾವೆಲ್ಲರೂ ಭೂಗ್ರಹಕ್ಕೆ ಸೇರಿದವರಾಗಿರುವುದರಿಂದ ಇಡೀ ಮಾನವ ಕುಲಕ್ಕೆ ನಾವು ಆ ಸಂದೇಶವನ್ನ ತಲುಪಿಸಬೇಕಾಗಿದೆ. ನಾನಾ ಜಾತಿ ಜನಾಂಗ ಮತಧರ್ಮ ಹಾಗೂ ಭಾಷೆಯ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನ ನಾವು ತಿಳಿಸಿಕೊಡಬೇಕಾಗಿದೆ. ಆ ದೇವರು ನಮ್ಮೆಲ್ಲರಿಗೂ ವಿಶಿಷ್ಟವಾದುದೇನನ್ನೋ ದಯಪಾಲಿಸಿದ್ದಾನೆ. ಅದನ್ನು ನಾವು ನಮ್ಮ ಸತ್ಕಾರ್ಯಗಳು ಹಾಗೂ ಶ್ರಮದ ಮೂಲಕ ಮಾನವ ಕುಲಕ್ಕೆ ತಲುಪಿಸಿದ್ದೂ ಆಗಿದೆ. ಆದರೆ ಅದು ಪರಿಣಾಮ ಬೀರಿದೆಯೇ? ಅದಕ್ಕಾಗಿ ಯಾವುದಾದರೂ ದಿವ್ಯ ಸಂದೇಶ ಅಥವಾ ತತ್ವ ಇದೆಯೇ? ದೈವಿಕ ಸೌಂದರ್ಯವು ಮಾನವನ ಹೃದಯವನ್ನ ಪ್ರವೇಶಿಸುವಂತಾಗಬೇಕು. ಆತ್ಮೀಯರೇ, ಕೇಳಿದ್ರಲ್ಲ, ಮಹಾತ್ಮ ಗಾಂಧೀಜಿಯವರು ಎಂಥ ವಿಚಾರಗಳನ್ನ ಇಟ್ಕೊಂಡಿದ್ರು. ಭಾರತದಂತಹ ನಾನಾ ಜಾತಿ ಜನಾಂಗ ಮತ ಧರ್ಮ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಬದುಕಿದ್ರೆ ಮಾತ್ರ ಮಾನವ ಕುಲ ಏಳಿಗೆಯನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ. ದೇವರು ಸೃಷ್ಟಿಸಿದ ದೈವಿಕ ಸೌಂದರ್ಯ ಮಾನವನ ಹೃದಯವನ್ನ ಪ್ರವೇಶಿಸಬೇಕು ಅನ್ನುವಂತ ವಿಚಾರಗಳನ್ನ ಮಹಾತ್ಮ ಗಾಂಧೀಜಿಯವರು ಎಷ್ಟು ಅದ್ಭುತವಾಗಿ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಇದು ಸಾಧ್ಯವಾ ಅಂತ ಗಾಂಧೀಜಿಯವರು ಪ್ರಶ್ನೆಯನ್ನ ಮಾಡಿದಾಗ ಆಗ ಚಕ್ರವರ್ತಿ ಅಶೋಕ ಮಾತನಾಡ್ತಾರೆ. ಗೆಳೆಯರೇ, ಒಂದು ವಿಷಯವನ್ನಂತೂ ನಾನೀಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರುವೆ. ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ. ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು. ಕೇಳಿದ್ರಲ್ಲ,
ನಿಜವಾಗಿಯೂ ಕೂಡ ದ್ವೇಷದಿಂದ ದ್ವೇಷವನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಯುದ್ಧದಿಂದ ಶಾಂತಿಯನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆತ್ಮೀಯರೇ. ಪ್ರಸ್ತುತ ದಿನಮಾನಗಳಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ನಮಗೆ ಗೊತ್ತಾಗ್ತಾ ಇದೆ, ಯುದ್ಧದಿಂದ ಶಾಂತಿಯನ್ನ ಕಂಡುಕೊಳ್ಳಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಶಾಂತಿ ನೆಮ್ಮದಿಯ ಸಾಮ್ರಾಜ್ಯದ ನಿರ್ಮಾಣವೇ ನಿಜವಾದ ಗೆಲುವು ಅಂತ ಕಳಿಂಗ ಯುದ್ಧದಂತ ಮಹಾನ್ ಘೋರವಾದ ಯುದ್ಧವನ್ನ ಮಾಡಿರುವಂತಹ ಚಕ್ರವರ್ತಿ ಅಶೋಕನೇ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಆತ್ಮೀಯರೇ, ಇಲ್ಲಿವರೆಗೂ ನಾವು ಕೇಳಿರುವಂತಹ ಈ ಅಬ್ದುಲ್ ಕಲಾಂ ಅವರ ಒಂದು ಯೋಚನೆ ಸಂದೇಶದ ಲೇಖನವನ್ನ ಸ್ವತಃ APJ ಅಬ್ದುಲ್ ಕಲಾಂ ಅವರೇ ಬರೆದಿದ್ದಾರೆ. ಈ ಅಬ್ದುಲ್ ಕಲಾಂ ಅವರು ತಮಿಳುನಾಡಿನ ರಾಮೇಶ್ವರದಲ್ಲಿ 1931 ಅಕ್ಟೋಬರ್ 15ನೇ ತಾರೀಕಿನಂದು ಜನಿಸ್ತಾರೆ. ಇವರ ಪೂರ್ಣ ಹೆಸರು APJ ಅಂತ ಏನ್ ಕರಿತೀವಿ, ಅವುಲ್ ಫಕೀರ್ ಜೈನುಲ್ ಅಬ್ದಿನ್ ಅಬ್ದುಲ್ ಕಲಾಂ. ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏರೋನಾಟಿಕಲ್ ಇಂಜಿನಿಯರಿಂಗ್ ನಲ್ಲಿ ಪದವಿಯನ್ನ ಪಡ್ಕೊಂಡ ಬಳಿಕ ನಮ್ಮ ದೇಶದ ಹೆಮ್ಮೆಯ ಸಂಸ್ಥೆ ಇಸ್ರೋ ಮತ್ತು DRDOದಲ್ಲಿ ಇವರು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಭಾರತದ 11ನೆಯ ರಾಷ್ಟ್ರಪತಿಯಾಗಿ ಇವರು 22ನೇ ಜುಲೈ 2002ರಂದು ಆಯ್ಕೆ ಆಗ್ತಾರೆ. ಈ ನಮ್ಮ APJ ಅಬ್ದುಲ್ ಕಲಾಂ ಅವರು ಸರಳತೆ, ಪ್ರಾಮಾಣಿಕತೆ, ಮೇಧಾವಿತನದಿಂದ ನಡೆದುಕೊಂಡು ರಾಷ್ಟ್ರಪತಿಯ ಹುದ್ದೆಯ ಘನತೆಯನ್ನ ಹೆಚ್ಚಿಸಿದಂಥವ್ರು. ಅಷ್ಟೇ ಅಲ್ಲ, ನಮ್ಮ ಕಲಾಂ ಅವರು ಲೇಖಕರು ಕೂಡ ಆಗಿದ್ರು. ಇವರ ಪ್ರಮುಖ ಕೃತಿಗಳು ಅಂತಂದ್ರೆ ವಿಂಗ್ಸ್ ಆಫ್ ಫೈರ್ ಅಂಡ್ ಇಗ್ನಿಟೆಡ್ ಮೈಂಡ್ಸ್. ಈ ವಿಂಗ್ಸ್ ಆಫ್ ಫೈರ್ ಅನ್ನುವಂಥದ್ದು ಕನ್ನಡಕ್ಕೆ ಅನುವಾದ ಆಗಿದೆ. ಇದು ಅವರ ಆತ್ಮಕತೆ ಅಗ್ನಿಯ ರೆಕ್ಕೆಗಳು ಅಂತ ಕನ್ನಡದಲ್ಲಿ ಇದೆ. ಆತ್ಮೀಯರೇ, ನಿಮಗೆ ಸಾಧ್ಯ ಆದ್ರೆ ಆ ಪುಸ್ತಕವನ್ನು ಒಂದ್ಸಾರಿ ಓದ್ರಿ. ಹಾಗೆ ಇವರ ಇಗ್ನಿಟೆಡ್ ಮೈಂಡ್ಸ್ ಅನ್ನುವಂತಹ ಒಂದು ಪುಸ್ತಕವು ಕೂಡ ಪ್ರಜ್ವಲಿತ ದೀಪಗಳು ಅನ್ನುವಂತಹ ಹೆಸರಿನಲ್ಲಿ ಕನ್ನಡದಲ್ಲಿ ಅನುವಾದಗೊಂಡಿದೆ. ಅದನ್ನು ಒಂದ್ಸಲ ನೀವು ಓದಿ ನೋಡಿ. ಹೀಗೆ ಇವರು ವಿದ್ಯಾರ್ಥಿಗಳ ಮೇಲೆ ಅಪಾರವಾದ ಪ್ರೀತಿಯನ್ನ ಹೊಂದಿದ್ರು. ತಮ್ಮ ಸಾವಿನ ಕೊನೆಯವರೆಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ಮಾಡ್ತಾನೆ ಅಸುನೀಗಿದ್ರು. ದಿನಾಂಕ 27ನೇ ಜುಲೈ 2015ರಂದು ಇವರು ಉಪನ್ಯಾಸವನ್ನ ನೀಡ್ತಾ ಇರುವಂತಹ ಸಂದರ್ಭದಲ್ಲಿಯೇ ಹೃದಯಾಘಾತದಿಂದ ಅವರು ಅಸುನೀಗ್ತಾರೆ. ಈ ಒಂದು ಲೇಖನವನ್ನ ಅವರ ಪ್ರಜ್ವಲಿತ ದೀಪಗಳು ಅನ್ನುವಂತಹ ಒಂದು ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಕನ್ನಡದ ಹಿರಿಯ ಪತ್ರಕರ್ತರು ಲೇಖಕರು ಆಗಿದ್ದಂತಹ ಶ್ರೀ ಜಯಕೃಷ್ಣ TN. ಆತ್ಮೀಯರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ಇನ್ನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ಒಂದು ವಿಡಿಯೋದಲ್ಲಿ ಬಂದಂತಹ ಚಕ್ರವರ್ತಿ ಅಶೋಕ, ಮಹಾತ್ಮ ಗಾಂಧೀಜಿ, ಖಲೀಫಾ ಉಮರ್, ಆಲ್ಬರ್ಟ್ ಐನ್ಸ್ಟೀನ್ ಹಾಗೆ ನಮ್ಮ ಅಬ್ರಹಾಂ ಲಿಂಕನ್ ಅವರ ಸಂಕ್ಷಿಪ್ತ ಪರಿಚಯದ ಒಂದು ವಿಡಿಯೋವನ್ನ ತಗೊಂಡು ನಾನು ಮತ್ತೆ ನಿಮ್ ಜೊತೆಗೆ ಬರ್ತೇನೆ. ಅಲ್ಲಿವರೆಗೂ ಮಹಾನ್ ಮುದ್ದನ ಯೂಟ್ಯೂಬ್ ಚಾನಲ್ ಜೊತೆಗೆ ಟ್ಯೂನ್ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.